ಬಾ ಮಂಜಣ್ಣ ಏನಪ್ಪ ಬಾ ನಿರೀಕ್ಷೆ ಎಲ್ಲ ಗೆಲ್ತಿದ್ವಿ. ಆದರೆ ಅವರು ಕೇಂದ್ರ ಮಂತ್ರಿಯನ್ನು ಕರ್ಕೊಂಡು ಬಂದು ಅವ್ರದ್ದು MP ಓಟಿದೆ ಇಲ್ಲ ಅಂತೇಳಲ್ಲ, ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು 2 ಜನತಾದಳದವರು ನಮಗೆ ಓಟ್ ಹಾಕ್ತೀವಿ ಅಂತ ಹೇಳಿದ್ರು. ಅವರ ಫ್ಯಾಮಿಲಿಯವರು ಕೂಡ ಬಂದಿದ್ದರು. ಬೆಳಗ್ಗೆ 14ನೇ ವಾರ್ಡ್ನ ಕೌನ್ಸಿಲರ್ ಅವರ ಮಗ ನಮ್ಮಪ್ಪ ನಾಮಿನೇಷನ್ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಹಾಕಬೇಕು ಅಂತ ಇದ್ದವ್ರನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಾರೆ ಯಾರೋ ಬಂದು ಅಂತೇಳಿ ಪಶ್ಚಿಮ ಠಾಣೆಯಲ್ಲೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಮಗ. ಇವರು ಗುಂಡಾವರ್ತನೆ ಥರ ಮಾಡಿ ಮತ್ತು 29ನೇ ವಾರ್ಡ್ನವರ ಪತಿ ನಾಗರಾಜ್ ಅವರು ಕೂಡ ಬಂದಿಲ್ಲೇ ಕಾಯ್ತಾರೆ. ನಾನು ಹೆಂಡತಿ ಹತ್ರ ಮಾತಾಡಬೇಕು ಅಂತ ಫ್ಯಾಮಿಲಿಯವ್ರನ್ನೂ ಕೂಡ ಮಾತಾಡ್ಸೋಕ್ಕೆ ಬಿಡದೆ ನಮ್ಮ ಗಾಡಿಯಲ್ಲಿ ನಿಂತಿತ್ತು. ನಾವು ಕಾನೂನು ಗೌರವ ಕೊಟ್ಟು ಗೇಟ್ ಹತ್ರದಿಂದ ಇಳಿದು ಬಾಳ್ಕೊಂಡ್ಬಂದ್ವಿ. ಅವ್ರೇನು ಮಾಡಿದ್ರು? ಕೇಂದ್ರ ಮಂತ್ರಿಯವರೇ ಅವ್ರ ಗಾಡಿಯನ್ನು ಪೊಲೀಸ್ ಸೆಕ್ಯೂರಿಟಿಲಿ ಕರ್ಕೊಂಬಂದು ಇಲ್ಲಿವರೆಗೂ ಕರ್ಕೊಂಬಂದು ಏನು ಪಾಪ ಒಳಗಡೆನೂ ಕೂಡ ಅವರ ಮೆಂಬರ್ ಈ ಕಡೆ ತಿರ್ಗೋಕ್ಕೂ ಬಿಡ್ತಲ್ಲ, ಹಿಂಗೆ ಕವರ್ ಮಾಡಿಕೊಂಡು ಏನು ಫಿಲಮ್ ಸ್ಟೈಲ್ ಥರ ಕೂರಿಸ್ಕೊಂಡು ಧಮಕಿ ಹಾಕಿ ಭಯದ ವಾತಾವರಣ ಸೃಷ್ಟಿ ಮಾಡಿ ನಮ್ಮನ್ನ ಗೆಲ್ಲೋದನ್ನು ತಪ್ಪಿಸಿದ್ದಾರೆ. ನಾವು ಸೋತಿಲ್ಲ, 1 ಓಟೇ ನಮಗೇನು ದೊಡ್ಡದಿರಲಿಲ್ಲ, 2 ಓಟಲ್ಲಿ ಗೆಲ್ತಿದ್ವಿ. ಭಯದ ವಾತಾವರಣ ಸೃಷ್ಟಿ ಮಾಡಿಬಿಟ್ರು, ಏನು ಆ ಕಡೆ ತಿರ್ಗಂಗಿಲ್ಲ ಮಾಡಂಗಿಲ್ಲ ಅಂತ ಹಿಂಗೆ ಔಚ್ಕೊಂಡು ಬಂದು ಮಾಡಿ ವ್ಯಾಮ ಮಾರ್ಗದಿಂದ ಗೆದ್ದಿದ್ದಾರೆ. ಆದರೆ ಕೆಲವರು ಆಫ್ ಮೆಂಟ್ಲುಗಳಿರ್ತಾರೆ, ಅವ್ರ ಬಗ್ಗೆ ಮಾತಾಡಲ್ಲ. ಆಫ್ ಮೆಂಟ್ಲು ಏನೋ ಮಾತಾಡೋ, ಆಫ್ ಮೆಂಟ್ಲುಗಳ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಈ ಅತೃಪ್ತ ಆತ್ಮಗಳು ಅಂತ ಕಾಣ್ತದಲ್ಲ, ಅತೃಪ್ತ ಆತ್ಮಗಳ ಬಗ್ಗೆ ಮಾತಾಡಿದ್ರೆ ನಮ್ಮ ಮೆಂಟ್ಲಾಗ್ಬಿಡ್ತೀವಿ ಅಷ್ಟು. 100% ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡ್ತೀವಿ, ಡಿಸ್ಕ್ವಾಲಿಫೈಗೂ ನಾವು ಬರ್ತೀವಿ. ಹೈಜಾಕ್ ಮಾಡಿಲ್ಲ ರೀ, ತಪ್ಪು ಇಲ್ಲೇ ಇದ್ದಾರೆ ನೋಡಿ. ಅವರು ನಮ್ಮ ಸರ್ಕಾರದ ನಮ್ಮ